ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2026ರ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ 23 ಫೆಬ್ರವರಿ 2026ಕ್ಕೆ 50 ಅಂಕಗಳಿಗೆ ಬರ್ತಕ್ಕಂಥ ಫಿಕ್ಸ್ ಪ್ರಶ್ನೆ ಉತ್ತರಗಳನ್ನು ಕೊಡ್ತಾ ಇದ್ದೀನಿ. ಅರ್ಥಾದಿದ್ದನ್ನು ನೀವು ಪಾಸಿಂಗ್ ಪ್ಯಾಕೇಜ್ ಅಂತಲೂ ಕೂಡ ನೀವು ಏನು ಮಾಡ್ಬೋದಪ್ಪ ಅಂದರೆ ತಿಳ್ಕೊಳ್ಬೋದು. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಭಾಳ ಅಪ್ಡೇಟ್ ಮಾಡಿದ್ದೀನಿ. ಸೊ ಲಾಸ್ಟ್ ಎಕ್ಸಾಮ್ಗಿಂತ ಈಗ ಇನ್ನಷ್ಟು ಗ್ರಾಮರ್ಗಳನ್ನು ಮತ್ತು ಪ್ರಶ್ನೆಗಳನ್ನು ನಾನು ಸೇರಿಸಿದ್ದೀನಿ. ಇದಂತೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಕೂಡ ಭಾಳ ಯೂಸ್ಫುಲ್ ಆಗ್ತದೆ. ಸೊ ನೀವು ಕಡೆ ತನಕ ನೋಡಿದರೆ ನಿಮಗೇನೆ ಗೊತ್ತಾಗ್ತದೆ ಈ ಒಂದು PDF ಅಲ್ಲಿ ವಿಡಿಯೋದಲ್ಲಿ ಏನೆಲ್ಲ ಕಂಟೆಂಟನ್ನು ಹಾಕಿದ್ದೀವಿ ಅಂತ. ಎಸ್, ಸೊ ಫಸ್ಟ್ ಈ ಪಾಯಿಂಟ್ಸ್ಗಳನ್ನು ನೀವು ಚೆನ್ನಾಗಿ ಬರೀಲೇಬೇಕು. ಪ್ರಶ್ನೆ ಸಂಖ್ಯೆ 41 ಶಬರಿ ಪಾಠಕ್ಕೆ 4 ಅಂಕದ ಪ್ರಶ್ನೆ. ಎನಿ ಕ್ವಶನ್ ಕೇಳಿ, ಅದು ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭ ಕೇಳಿ, ಸಡಗರ ಸಂಭ್ರಮ ತಾಳ ಹೇಗೆ ವರ್ಣಿತವಾಗಿದೆ ಕೇಳಿ, ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಹೇಗೆ ನಿಜವಾಗಿದೆ, ಅಥವಾ ತಾಳಿದವನು ಬಾಳಿಯನು. ಇಷ್ಟು ಬರೆದ್ರೆ ಸಾಕು. ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಮತಂಗಾಶ್ರಮಕ್ಕೆ ಬಂದರು. ಶಬರಿಯು ರಾಮನಿಗಾಗಿ ಕಾದಿದ್ದಳು. ರಾಮಲಕ್ಷ್ಮಣರನ್ನು ಕಂಡು ಬೆರಗಾದಳು. ರಾಮನ ಬಳಿ ಹೋಗಿ ಮೈಯ ಮುಟ್ಟಿ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸಿದಳು. ಅವನ ಕಾಲಿಗೆ ನಮಸ್ಕರಿಸಿ ವನಮಾಲೆಯನ್ನು ಕೊರಳಿಗೆ ಹಾಕಿ ತಿನ್ನಲು ರುಚಿಯಾದ ಹಣ್ಣುಗಳನ್ನು ನೀಡಿದಳು. ರಾಮಲಕ್ಷ್ಮಣರನ್ನು ಮನಸ್ಸಾರಿ ಉಪಚರಿಸಿ ಸಂತೋಷಪಟ್ಟಳು. ರಾಮನನ್ನು ಹಾಡಿ ಹೊಗಳಿ ತಾನೇ ನರ್ತಿಸಿ ನಲಿದಳು. ಶಬರಿಯ ಆತಿಥ್ಯದಿಂದ ರಾಮಲಕ್ಷ್ಮಣರು ಸಂತೃಪ್ತರಾದರು. ಶ್ರೀರಾಮನಿಗಾಗಿ ಕಾದು ಮುಪ್ಪಾಗಿದ್ದ ಶಬರಿ ರಾಮನಿಂದಲೇ ಮುಕ್ತಿ ಪಡೆದಳು ಅನ್ನೋದು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಚೆನ್ನಾಗಿ ಇದನ್ನು ಸ್ಕ್ರೀನ್ಶಾಟ್ ಆದರೂ ನೀವು ಏನು ಮಾಡ್ಕೊಳ್ಬೋದು ಫ್ರೆಂಡ್ಸ್, ತೊಗೊಳ್ಬೋದು. ಮುಂದಿನ ಪ್ರಶ್ನೆಗೆ ಬರ್ತೀನಿ. ಸಂಕಲ್ಪ ಗೀತೆ. ಇಲ್ಲಿ ಮೌಲ್ಯಾಧಾರಿತ ಸಾರಾಂಶ ಕೇಳಲಿ ಅಥವಾ 8-10 ವಾಕ್ಯಗಳಲ್ಲಿ ಕೇಳಿ, ಇದನ್ನೇ ಬರೀರಿ. ಭಾಳ ಈಜಿ ಇದೆ ಸಂಕಲ್ಪ ಗೀತೆ. ಅಲ್ಲಿ ನಿಮಗೆ ಕೇಳ್ತಾರೆ ಏನು ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು GS ಶಿವರುದ್ರಪ್ಪನವರ ಅಭಿಪ್ರಾಯ ಅಂತ ಒಂದು ಪ್ರಶ್ನೆ ಇದೆ. ಓಕೆನಾ? ಅಲ್ಲಿ ಏನಾದರೂ ಬಂದರೆ ನೀವು ವಿಶೇಷವಾಗಿ ಬರೋದಿಲ್ಲ ಈ ಪ್ರಶ್ನೆ, ಬಟ್ ಪದ್ಯವನ್ನು ಬಹಳ ಕೇಳ್ತಾರೆ. ಬಟ್ ಆದರೂ ಕೂಡ ನಿಮಗೆ ಗೊತ್ತಿರಲಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯನ್ನು ಹಚ್ಚಬೇಕು. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟಬೇಕು. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳನ್ನು ಕಟ್ಟಬೇಕು. ಮನುಜರ ನಡುವನ ಅಡ್ಡಗೋಡೆಗಳ ಕೆಡುವುತ ಸೇತುವೆಯಾಗಬೇಕು. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕು. ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತಬೇಕು. ಹೀಗೆ ಕವಿ ದೃಢ ಸಂಕಲ್ಪವನ್ನು ಮಾಡಬೇಕೆಂದೇ ಹೇಳಿದ್ದಾರೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಸಂಕಲ್ಪ ಮತ್ತು ಅನುಷ್ಠಾನ ಅಂತಕ್ಕಂಥ ಪ್ರಶ್ನೆ ಬಂದರೆ ಇದನ್ನೇ ಬರೀರಿ. ಇನ್ನು ಕೌರವೇಂದ್ರನ ಕೊಂದೆದೀನು, ಇದು ಮ್ಯಾಕ್ಸಿಮಮ್ ಕೇಳ್ತಾ ಇದ್ದಾರೆ. ಸೊ 42ನೇ ಪ್ರಶ್ನೆ ಸಂಖ್ಯೆಯಲ್ಲಿ ಸೊ ನಿಮಗೆ ಒಡ್ಡಿದ ಆಮಿಷಗಳು ಅಂತ ಬರ್ತದೆ ಪ್ರಶ್ನೆ. ಓಕೆನಾ? ಎಸ್, ಕೌರವೇಂದ್ರನ ಕೊಂದೆ ನೀನು ಅಂದರೆ ಶ್ರೀಕೃಷ್ಣ ಕರ್ಣನನ್ನು ಯಾವ ತನಾಗಿರ್ತಕ್ಕಂಥ ಆಮಿಷಗಳ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ ಇತ್ತು. ಸೊ ವೆರಿ ಇಂಪಾರ್ಟೆಂಟ್. ಶ್ರೀಕೃಷ್ಣನು ಕರ್ಣನನ್ನು ಭೇಟಿ, ಕರ್ಣನು ಪಾಂಡವ ಕೌರವನಿಗೆ ಹಿರಿಯ ಭೂಮಿಯ ಒಡೆಯ ಅವರ ಜನ್ಮ ರಹಸ್ಯವನ್ನು ತಿಳಿಸ್ತಾನೆ. ಕುಂತಿಯ 5 ಮಂತ್ರಗಳಲ್ಲಿ ಕರ್ಣ, ಧರ್ಮರಾಯ, ಭೀಮ, ಅರ್ಜುನ, ಮಾದ್ರಿಯು 5ನೇ ಮಂತ್ರದಲ್ಲಿ ನಕುಲ ಸಹದೇವರನ್ನು ಪಡೆದಳು ಅಂತ ಹೇಳ್ತಾನೆ. ಪಾಂಡವರು ಕೌರವರು ನಿನ್ನ ಸೇವೆ ಮಾಡುತ್ತಾರೆ. ಹಸ್ತಿನಾಪುರದ ರಾಜ್ಯದ ರಾಜನಾಗು ಎಂದು ಕೃಷ್ಣ ಆಮಿಷಗಳನ್ನು ಒಡ್ತಾನೆ. ಕರ್ಣ ಅದಕ್ಕೆ ಒಪ್ಪದೆ ದುರ್ಯೋಧನನೇ ತನ್ನ ಬದುಕಿನ ಒಡೆಯ ಅಂತ ಹೇಳ್ತಾನೆ. ಅವರ ಅಭಿಮಾನವೇ ತನ್ನ ಅಭಿಮಾನ. ಅವನಿಗೆ ಏನು ಆಗುವುದು ತನಗೂ ಅದೇ ಆಗಲಿ. ಅವನಿಗೆ ಬೇಕೆನಿಸಿದಾಗ ಈ ಶರೀರವನ್ನು ತ್ಯಜಿಸುವೇನು ಅಂತ ಹೇಳ್ತಾನೆ. ನಾಳಿನ ಯುದ್ಧದಲ್ಲಿ ನನ್ನ ಶೌರ್ಯ ಪರಾಕ್ರಮವನ್ನು ತೋರಿಸುತ್ತೇನೆ. ಲೆಕ್ಕಕ್ಕೆ ಸಿಗದಷ್ಟು ಯೋಧರನ್ನು ಕೊಲ್ಲುತ್ತೇನೆ. ಹೀಗೆ ನನ್ನ ಒಡೆಯ ದುರ್ಯೋಧನನ ಋಣವನ್ನು ತೀರಿಸ್ತೇನೆ ಅಂತ ಇತ್ತು. ಸೊ ಓಕೆ, ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಭಾಳ ರಿಪೀಟೆಡ್ ಆಗ್ತಕ್ಕಂಥ ಪ್ರಶ್ನೆ. ನಿನ್ನೆಯ ವೀರರೇವನ್ನು ನೋಯಿಸುವುದಿಲ್ಲ ಎಂದು ಕರ್ಣಕೃಷ್ಣನಿಗೆ ಹೇಳ್ತಾನೆ ಅಂತಕ್ಕಂಥ ಪಾಯಿಂಟ್ಸನ್ನು ಬರಿಬೇಕು. ಇನ್ನು ವೀರಲವದಲ್ಲಿ ನೋಡೋಣ. ಸೊ ಇಲ್ಲಿಂದ ವೀರಲವಕ್ಕೆ ನಿಮಗೆ ಬಂದರೆ ಶ್ರೀರಾಮನ ಪೂಜಿಸಿಕೊಂಡ, ಇದು ವಿಶೇಷವಾಗಿ ಮೌಲ್ಯಾಧಾರಿತ ಸಾರಾಂಶದಲ್ಲಿ ಬರ್ತದೆ ಅಥವಾ ಪದ್ಯ ಪೂರ್ಣ ಮಾಡಲಿಕ್ಕೆ ಬರ್ತದೆ, ಅಥವಾ ಲಾಂಗ್ ಕ್ವಶನ್ ಆನ್ಸರ್ ಬರೆದರೂ ಕೂಡ ಇದನ್ನೇ ಬರೀರಿ. ಶ್ರೀರಾಮನ ಪೂಜಿಸಿಕೊಂಡ ಉತ್ತಮವಾದ ಯಜ್ಞದ ಕುದುರೆಯು ಭೂಮಿಯ ಎಲ್ಲ ಕಡೆ ಸಂಚರಿಸುತ್ತಾ ನಡೆಯುತ್ತಿತ್ತು. ಅದು ರಾಮನ ಕುದುರೆ ಎಂದು ಕೇಳಿ ರಾಜ ಮಹಾರಾಜರು ತಡೆಯದೆ ಹೆದರುತ್ತಾ ನಮಿಸಿ ಮುಂದೆ ಹೋಗಲು ಬಿಟ್ಟರು. ಅದು ಸಂಚರಿಸುತ್ತಾ ಹುಲ್ಲನ್ನು ನೋಡಿ ವಾಲ್ಮೀಕಿ ಆಶ್ರಮಕ್ಕೆ ನುಗ್ಗಿತು. ತೋಟದ ಕಾವಲಿಗಿದ್ದ ರಾವನು ಬಂದು ಅದರ ಹನ್ನೆಯಲ್ಲಿ ಬರೆದಿದ್ದ ಲೇಖನವನ್ನು ಓದುತ್ತಾನೆ. ಅದರಲ್ಲಿ ಈ ಭೂಮಿಯಲ್ಲಿ ರಾಮನು ಒಬ್ಬನೇ ವೀರ, ಅವನನ್ನು ಹೆದರಿಸುವ ಸಾಮರ್ಥ್ಯವಿದ್ದರೆ ಕುದುರೆಯನ್ನು ಕಟ್ಟಿ ಹಾಕಿ ಎಂದು ಬರೆದಿತ್ತು. ರಾಮನ ಗರ್ವವನ್ನು ಮುರಿಯುತ್ತೇನೆ ಎಂದು ಕುದುರೆಯನ್ನು ಕಟ್ಟಿ ಹಾಕ್ತಾರೆ. ನೆಕ್ಸ್ಟ್, ಮುನಿಗಳ ಮಕ್ಕಳು ಕುದುರೆಯನ್ನು ಬಿಡಲು ಹೇಳಿದರು. ಲವನು ನಾನು ಹೆದರೋದಿಲ್ಲ, ನೀನು ಹೋಗಿ ಎಂದು ಒಬ್ಬನೇ ಬಿಲ್ಲನ್ನೇರಿಸಿ ನಿಲ್ತಾನೆ. ಸೊ ಇಲ್ಲಿಯವರೆಗೆ ನಾನು ಶಬರಿದು 4 ಮಾರ್ಕ್ಸ್ ಹೇಳಿದೆ, ಪದ್ಯದ 4 ಮಾರ್ಕ್ಸ್ ಹೇಳಿದೆ,
ಮೌಲ್ಯಾಧಾರಿತ ಸಾರಾಂಶ 12 ಮಾರ್ಕ್ಸ್ಗಳನ್ನು ಇಲ್ಲಿ ತನಕ ಇತ್ತು. ಲಾಂಗ್ ಕ್ವಶನ್ ಇದ್ದಾವೆ ಫ್ರೆಂಡ್ಸ್, ಬಾಹೆಟ್ ಮಾಡಲೇಬೇಕು, ಅದು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ. ಪದ್ಯಕ್ಕೆ ಹೋಗೋಣ. 4 ಅಂಕ 3 ಪದ್ಯದ ಸ್ಟಾನ್ಸಾಗಳನ್ನು ಕೊಟ್ಟಿದ್ದೀನಿ, ಚೆನ್ನಾಗಿ ಅದನ್ನು ಬೈಪಟ್ ಮಾಡಿ. ಪ್ರಶ್ನೆ ಸಂಖ್ಯೆ 39ಕ್ಕೆ ಬರ್ತದೆ. ಫಸ್ಟ್ ವೀರಲವದಿಂದ ಬರ್ಬೋದು. ತೆಗೆದುತ್ತರೆಯ ಮುದುರಿ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತ್ತರ್ ಮಿಗೆ ನಡುಗೆ ಬೇಡ ಬೇಡ ರಸುಗಳ ವಾಜ್ಯಂ ಬಿಡು ಬಡಿವ ರೆಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜನಕಿಯ ಮಗರಿದಕ್ಕೆ ಬೆದರುವನೆ ಹೋಗಿ ನೀವೆಂದು ಲವ ನಗಡುತನದಿಂದ ಬಿಲ್ಲವನ್ನೇರಿಸಿ ತೀಡಿ ಜೇಗೈದು ನಿಂತಿರ್ದನು ಅಂತ ಇತ್ತು. ಇದು ಬರಲಿಲ್ಲ ಅಂದರೆ ಕೌರವೇಂದ್ರನ ಕೊಂದೆ ನೀನು. ಇದು ವೆರಿ ಇಂಪಾರ್ಟೆಂಟ್, ಬಯಟ್ ಹಾಕಲೇಬೇಕು. ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನರುಣ ಹಿಂಗೇರನದಲ್ಲಿ ಸುಬಟ ಕೋಟಿಯನು ತೀರಿಸಿಯೇ ಪತ್ಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರನನ್ನು ಇಸನು ರಾಜೀವಸಕ ನಾನೇ ಅನ್ನೋದು ಇತ್ತು. ಇನ್ನು ಸಂಕಲ್ಪ ಗೀತೆಯನ್ನು ಕೂಡ ಕೊಟ್ಟಿದ್ದೀನಿ, ಯಾಕೆಂದರೆ ಇದು ರಿಪೀಟ್ ಮಾಡ್ತಾನೆ ಇದ್ದಾರೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಅಂತ 16 ಮಾರ್ಕ್ಸ್ ಆಯಿತು. ಇನ್ನು ನೆಕ್ಸ್ಟ್ 6 ಅಂಕ ಯಾವುದಪ್ಪ ಅಂದರೆ ಲೇಖಕರ ಪರಿಚಯ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಜಸ್ಟ್ ಇದನ್ನು ಟೇಬಲ್ ತನಕ ಕೊಟ್ಟಿದ್ದೀನಿ, ಸೊ ಅದನ್ನು ನೀವು ವಾಕ್ಯ ರೂಪದಲ್ಲಿ ಬರೀಬೇಕು. ಎನ್ ಮೂರ್ತಿರಾವ್ ಅವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹಬ್ಬಾಳಿನಲ್ಲಿ ಜನಿಸಿದರು. ಇವರ ಕಾಲ ಕ್ರಿಸ್ತಶಕ 1900. ಇವರು ಹಗಲು ಗನಸುಗಳು, ಅಲೆಯುವ ಮನ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಲಭಿಸಿದೆ. ಇಷ್ಟು ಬರೆದ್ರೆ ಸಾಕು. ಇನ್ನು DS ಜಯಪ್ಪಗೌಡ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇವರಿಬ್ಬರಲ್ಲಿನೂ ಕೂಡ ಬಂದೇ ಬರ್ತಕ್ಕಂಥ ಚಾನ್ಸಸ್ ಬಹಳ ಇದೆ. DS ಜಯಪ್ಪಗೌಡವರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಚಲಿಸಿದರು. ಇವರ ಕಾಲ 1947. ಇವರು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಜನಪದ ಆಟಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅಂತ ಬರೆದ್ರೆ ಸಾಕು. ಇನ್ನು ದೇವನೂರು ಮಹಾದೇವ್ ಅವ್ರದ್ದಿದೆ, ಅವ್ರದ್ದು ಸ್ಥಳ ನಿಮಗೆ ಗೊತ್ತಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರು, ಕಾಲ 1948. ಕೃತಿ ಎದೆಗೆ ಬಿದ್ದ ಅಕ್ಷರ ಕುಸುಮಬಾಲೆ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಇನ್ನು ಸಾರಾ ಅಬೂಬ್ಕರ್ ಬಂದರೆ ಕಾಸರಗೋಡು, ಸ್ಥಳ ಕಾಲ 1936. ಕೃತಿಗಳು ಸಹನಾ, ಕದನ ವಿರಾಮ ಇದೆ. ಪ್ರಶಸ್ತಿಗಳು ನೃಪತುಂಗ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಇನ್ನು ಪದ್ಯ ಭಾಗದಿಂದ ಒಬ್ಬರಿಗೆ ಕೇಳ್ತಾರೆ, ಗದ್ಯ ಭಾಗದಿಂದ ಒಬ್ಬರಿಗೆ. ದ ರಾ ಬೇಂದ್ರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಬಂದರೂ ಬರ್ಬೋದು. ಎಸ್, ಸ್ಥಳ ಧಾರವಾಡ, ಕಾಲ 1896. ಕೃತಿ ಗರಿ ಮತ್ತು ಕೃಷ್ಣಕುಮಾರಿ. ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ. ನೆಕ್ಸ್ಟ್ ರನ್ನ ಇದೆ, ಮೊನ್ನೆ ಬಂದಿತ್ತು ಈ ಪ್ರಶ್ನೆ. ಬಾಗಲಕೋಟೆಯ ಮುದುವೋಳಲು, ಕಾಲ ಕ್ರಿಸ್ತಶಕ ಸುಮಾರು 900. ಕೃತಿ ಸಾಹಸ ಭೀಮ ವಿಜಯಂ ಪರಶುರಾಮ ಚರಿತಂ. ಇವರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಲಭ್ಯವಾಗಿತ್ತು. ಪಂಪ, ಸ್ಥಳ ವೆಂಗಿಮಂಡಲದ ವೆಂಗಿಪೊಳು ಅಂತ ಇದೆ. ಸೊ ಕಾಲ ಬಂದುಬಿಟ್ಟು ಕ್ರಿಸ್ತಶಕ 902 ಅಂತ ಇದೆ. ಸೊ ಇವರ ಒಂದು ಕೃತಿಗಳನ್ನು ನೋಡೋದಾದರೆ ವಿಕ್ರಮಾರ್ಜುನ ವಿಜಯ್ ಇತ್ತು. ಓಕೆ, ಆಮೇಲೆ ಆದಿಪುರಾಣ ಅಂತಕ್ಕಂಥದ್ದಿದೆ. ಎಸ್, ಇದು ಆದಿಪುರಾಣ ಅಂತ ಆಗಬೇಕು. ಇನ್ನು ಇವರಿಗಿರ್ತಕ್ಕಂಥ ಬಿರುದುಗಳು ಏನಪ್ಪ ಅಂದರೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ ಅಂತ ಇತ್ತು. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಮುಂದಿನ ಇರ್ತಕ್ಕಂಥದ್ದು ಕುವೆಂಪು ಅವರ ಬಗ್ಗೆ ಇದೆ. ಸೊ ಕುವೆಂಪು ಅವ್ರದ್ದು ಸ್ಥಳ ನಿಮಗೆ ಗೊತ್ತಿದೆ, ಶಿವಮೊಗ್ಗ ಜಿಲ್ಲೆಯ ಕುಪ್ಪಳಿ ತಾಲೂಕಿನ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ ಅಂತಕ್ಕಂಥದ್ದು ಅವ್ರದ್ದು. ಇನ್ನು ನೆಕ್ಸ್ಟ್ ಕಾಲ ಬಂದುಬಿಟ್ಟು 1904 ಅಂತ ಬರ್ತದೆ. ಕೃತಿಗಳು ಕೊಳಲು ಪಾಂಚಜನ್ಯ ಅಂತ ಬರ್ತದೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಸೊ ಮತ್ತು ಇವರಿಗೆ ಏನಾಗಿದೆಪ್ಪ ಅಂತಂದರೆ ಜ್ಞಾನಪೀಠ ಪ್ರಶಸ್ತಿ ಸಹಿತ ಸಿಕ್ಕಿದೆ ಅನ್ನೋದನ್ನು ನೀವು ಬರಿಬೇಕಿತ್ತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಸೊ ಇಷ್ಟು ಕವಿ, ಕಾಲ, ಸ್ಥಳ ಪರಿಚಯಗಳನ್ನು ನಾನು ಏನು ಮಾಡಿದ್ದೀನಿ ಬರೆದಿದ್ದೀನಿ. ಸೊ ರನ್ನಂದು ನೋಡಿ 900 ಅಲ್ಲದು 949 ಆಗಬೇಕು. 949. ಯಾಕಂದರೆ ಮೊನ್ನೆನೂ ಕೂಡ ನಾನು ಒಂದು ಕಮೆಂಟನ್ನು ನೋಡಿದೆ. ಸೊ ಅದರಲ್ಲಿ ಹೇಳಿದರು ಸರ್ ರನ್ನನ ಕಾಲ ತಪ್ಪಿದೆ ಅಂತ. ಸೊ 949 ಅಂತ ಮಾಡಿಕೊಡ್ರಿ. ಇಟ್ಸ್ ಓಕೆ, ಸಾರಿ. ಇನ್ನು ನೋಡೋಣ 2 ಮಾರ್ಕ್ಸ್ ಕ್ವಶನ್. ಪ್ರತಿ ಸಾರಿ ಕೇಳ್ತಕ್ಕಂಥ ಪ್ರಶ್ನೆ, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಲಕ್ಷಣಗಳು ನಾಳೆ ಬಂದರೆ ಬರೋ ಚಾನ್ಸಸ್ ಬಹಳ ಇದೆ. ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ, ಅದರಲ್ಲಿ ಜನ ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಉದಾಹರಣೆ ಕನ್ನಡ, ತುಳು. ಇನ್ನು ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಉದಾಹರಣೆ ಸಂಸ್ಕೃತ ಮತ್ತು ಕನ್ನಡ. ನಾನು ಭಾಳ ಶಾರ್ಟಾಗಿ ಬರೆದಿದ್ದೀನಿ. ಎಸ್. ಇನ್ನು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಇದೇ ಲಿಪಿಯ ಉಗಮದ ಕಾಲ ಅಂತಲೇ ಕರೆಯೋದು. ಮುಂದಿನ ಪ್ರಶ್ನೆ, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಮಾನವನಿಗೆ ಬಿಡುವು ಹೆಚ್ಚಿದಂತೆ ತನ್ನ ಆಗುಹೋಗುಗಳನ್ನು, ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡನು. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆಯಿತು.
ಲಿಪಿಯ ಮೂಲಕ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಜ್ಞಾನ ಭಂಡಾರ ಭದ್ರವಾಯಿತು. ಇನ್ನು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಕೇಳಿದ್ದಾರೆ. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಬಸವೇಶ್ವರ, ಅಲಮಪ್ರಭ, ಚಾಮರಸ, ಕುಮಾರವ್ಯಾಸ, ಪುರಂದರದಾಸ, ಕನಕದಾಸರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸ್ತಾರೆ. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ಮೊದಲಿಗೆ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಭಾಗ್ಯಶಿಲ್ಪಿಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಅಂತ ಕೇಳ್ತಾರೆ. ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣದ ಸೌಲಭ್ಯ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿನ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವಂದರೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು, ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣ. ಇನ್ನು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರ ಅವರು ಏನೆಂದು ಹೇಳಿದ್ದಾರೆ ಅಂತ ಕೇಳಿದ್ರೆ, ಆಧುನಿಕ ಶಿಕ್ಷಣ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ, ಶಿಕ್ಷಣ ಸಂಜೀವಿನಿ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಶಿಕ್ಷಣ ಕೆಲವೇ ಜನರ ಸೊತ್ತಾಗದೆ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು. ಇನ್ನು ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರ ಅವರು ಮಾಡಿದ ಮಾರ್ಪಾಡುಗಳು, ಇದು ಮೊನ್ನೆ 2nd ಪ್ರಿಪರೇಟರಿಗೆ ಬಂದಿತ್ತು. ಮೈಸೂರು ಬ್ಯಾಂಕನ್ನು ಸ್ಥಾಪಿಸ್ತಾರೆ, ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಸ್ಥಾಪಿಸ್ತಾರೆ, ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳ ಸ್ಥಾಪನೆ, ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತರ್ತಾರೆ, ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಲಂಡನ್ ನಗರಕ್ಕೆ ಹೋಗೋಣ. ಇದು ಟೊಪ್ಪಿಗೆ ವಿಶೇಷತೆ, ಪ್ರಿಪರೇಟರಿ 1ನಲ್ಲಿ ಕೇಳಿದರು. ಓಕೆನಾ. ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಇರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಮನುಷ್ಯನಂತೆ ಒಂದು ಮನುಷ್ಯಳಂತೆ ಇನ್ನೊಂದು ಟೊಪ್ಪಿಗೆ ಇಲ್ಲ, ಒಬ್ಬಳು ಇನ್ನೊಬ್ಬಳಿಲ್ಲ ಎಂದು ಲೇಖಕರು ದಾಖಲಿಸಿದ್ದಾರೆ. ಇನ್ನು ಪೋಯೆಟ್ ಕಾರ್ನರ್ನಲ್ಲಿ ಯಾವ ಕವಿಗಳ ಸಮಾಧಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಇಂಗ್ಲಿಷ್ ಲೇಖಕರಾದ ಕಿಪ್ಲಿಂಗ್, ಹಾರ್ಡಿ, ಮ್ಯಾಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಪ್ರಸಿದ್ಧ ವಿಮರ್ಶಕ ಡ್ರೈಡನ್, ಬ್ರಿಟನ್ ರಾಷ್ಟ್ರಕವಿ ವರ್ಡ್ಸ್ವರ್ತ್, ಪ್ರಖ್ಯಾತ ನಾಟಕಕಾರ ಬೆನ್ ಜಾನ್ಸನ್ ಅವರ ಸಮಾಧಿಗಳು ಈ ಪೋಯೆಟ್ ಕಾರ್ನರ್ನಲ್ಲಿ ಇದ್ದಾವೆ ಅನ್ನೋದು ಇತ್ತು. ಅದು ಬರಲಿಲ್ಲ ಅಂದರೆ ಇದಂದ್ರೂ ಬರ್ತಕ್ಕಂಥದ್ದು ಮೋಸ್ಟ್ ಚಾನ್ಸಸ್ ಇದೆ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು? ಉತ್ತರ, ಬ್ರಿಟಿಷ್ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರು ಕೂರುವ ಸಿಂಹಾಸನದ ಮೇಲೆ ಈ ಕಲ್ಲುಪಾಟಿಯನ್ನು ಹಾಕ್ತಾರೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಈ ಶಿಲೆಯನ್ನು 3ನೇ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸರಿಂದ ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆಯೇ ಆಗಿದೆ. ಇನ್ನು ಉಲ್ವರ್ತ್ ಅಂಗಡಿಯಲ್ಲಿ ಸಿಗೋ ವಸ್ತುಗಳು, ಇಟ್ಸ್ ಎ ವೆರಿ ಈಸಿ. ಬೂಟು, ಕಾಲು ಚೀಲು, ಚೆನ್ನ ಸಾಬೂನು, ಔಷಧ, ಪುಸ್ತಕ, ಅಡಿಗೆ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂ, ಯುದ್ಧ ಸಾಮಗ್ರಿ ಎಲ್ಲವೂ ಸಿಗೋದು. ಇನ್ನು ಅಗ್ನಿಭೂತಿ ವಾಯುಭೂತಿಯರ ಕತೆಗೆ ಹೋಗೋಣ. ಇಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದು ಏಕೆ? ಮಂತ್ರಿ ಸೋಮಶರ್ಮನದ ಮರಣದ ಕೆಲವು ದಿವಸಗಳ ನಂತರ ಆತನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರು ರಾಜರು ಅರಮನೆಗೆ ಬರಮಾಡಿಕೊಂಡರು. ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನೂ ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ಮರು ಮಾತನಾಡದೆ ಕಣ್ಣೀರನ್ನು ತುಂಬಿಕೊಂಡು ನೆಲದಲ್ಲಿ ಬರೆಯಲು ಪ್ರಾರಂಭಿಸ್ತಾರೆ. ಆವಾಗ ರಾಜ್ಯಸಭೆಯಲ್ಲಿದ್ದವರು ಎಲ್ಲರೂ ಇವರು ಮೂರ್ಖರು, ಯಾವ ವಿದ್ಯೆಗಳನ್ನು ತಿಳಿಯದ ಸಪ್ತ ವ್ಯಸನದಲ್ಲಿ ತೊಡಗಿದ್ದಾರೆ ಅಂತಲೇ ತೀರ್ಮಾನಿಸ್ತಾರೆ. ಇನ್ನು ಅಗ್ನಿಭೂತಿ ವಾಯುಭೂತಿಯರು ಸೂರ್ಯ ಮಿತ್ರನಿಂದ ಕಲಿತ ವಿದ್ಯೆಗಳು ಯಾವುವು ಅಂತ ಕೇಳಿದ್ರೆ 4 ವೇದ, 6 ಅಂಗಗಳು, 18 ಧರ್ಮಶಾಸ್ತ್ರ, ಮೀಮಾಂಸ, ನ್ಯಾಯಶಾಸ್ತ್ರ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ನಿಘಂಟು, ಕಾವ್ಯ, ನಾಟಕ, ಚಾಣಕ್ಯ, ಸಾಮುದ್ರಿಕ, ಶಾಲಿಹೋತ್ರ, ಪಾಳಕಾವ್ಯ, ಹಾನಿತಂ, ಚರಕಂ, ಅಶ್ವಿನಿಮತಂ, ಬಾಹಲಂ, ಸುಸುಸ್ತಂ, ಕ್ಷಾರಪಾನೀಯಂ ಎಂಬ 6 ನರವೈದ್ಯ ಪದ್ಧತಿಗಳನ್ನು, ಜ್ಯೋತಿಷ, ಮಂತ್ರವಿದ್ಯೆ ಮುಂತಾದವುಗಳನ್ನು ಕಲಿತರು. ಇನ್ನು ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣ ಏನು? ಈ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ಸಲುಗೆ ಕೊಟ್ಟರೆ ಅವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ಮನದಲ್ಲಿ ಯೋಚಿಸಿ ತಾನು ಸೋದರ ಮಾವನೆಂದು ಹೇಳಿರಲಿಲ್ಲ. ವಿದ್ಯೆಗಳನ್ನು ಕಲಿತು ಪಂಡಿತರಾಗಿದ್ದರಿಂದ ಅದು ನಿಮ್ಮ ಮಾವ ಅಂತಲೇ ಹೇಳ್ತಾನೆ. ಇನ್ನು ಹಲಗಲಿ ಬೇಡರಿಗೆ ಬರೋಣ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಹಲಗಲಿಗೆ ದಂಡು ಬರಲು ಕಾರಣ ಏನು? ಹಲಗಲಿಯ ಬೇಡರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಹೇಳ್ತಾರೆ. ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಗುಂಡು ಹೊಡಿತಾರೆ. ಇದರಿಂದ ಬ್ರಿಟಿಷ್ ಸೈನಿಕರು ದಂಗು ಹಿಡಿದು ದೂರ ಸರಿದು ನಿಲ್ತಾರೆ. ಹೆಚ್ಚಿನ ದಂಡು ಬರಲಿ ಎಂದು ಸಾಹೇಬ ಪತ್ರ ಬರೆದು ತನ್ನ ಮೇಲಿನ ಅಧಿಕಾರಿಗೆ ಕಳಿಸ್ತಾನೆ. ಆಗ ದಂಡು ತಯಾರಾಗಿ ಹಲಗಲಿಗೆ ಬರ್ತದೆ. ಇನ್ನು ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ಮಾಡಿತು ಅನ್ನೋದು ವೆರಿ ಇಂಪಾರ್ಟೆಂಟ್. ಬ್ರಿಟಿಷ್ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡರನ್ನು ಬೆನ್ನು ಹತ್ತಿ ತಿರುವಿ ಹಾಕಿ ಕೊಂದರು. ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದೆ ಹಾಗೆ ಗುಂಡು ಹೊಡೆದು ಸಾಯಿಸಿದರು. ಸಿಕ್ಕಿದ್ದನ್ನೆಲ್ಲ ತೆಗೆದುಕೊಂಡು ಊರಿಗೆ ಕೊಳ್ಳಿ ಇಟ್ಟು ಗುರುತು ಉಳಿಯದಂತೆ ಸುಟ್ಟು ಬೂದಿ ಮಾಡಿ ಹೋದರು. ಇನ್ನು ಲಾವಣಿಗಳನ್ನು ಏಕೆ ವೀರಗೀತೆಗಳು ಅಂತ ಕರೆದಿದ್ದಾರೆ.
ಸೊ ಲಾವಣಿಗಳು ವೀರಕಲಿಗಳ ವೀರ ಸಾಹಸ ವೀರರ ಉಜ್ವಲ ಜೀವನದ ಘಟನೆಗಳನ್ನು ಆಧರಿಸಿದ ಕಥನಾತ್ಮಕ ಕಾವ್ಯಗಳೇ ಆಗಿದ್ದಾವೆ. ವೀರತನ ಮತ್ತು ಸಾಹಸತನ ವರ್ಣಿಸೋದ್ರಿಂದ ಇದನ್ನು ವೀರಗೀತೆಗಳೇ ಅಂತಲೇ ಕರೆಯೋದು. ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದ್ರಲ್ಲಿ ಎರಡು ಪ್ರಶ್ನೆ ಇಂಪಾರ್ಟೆಂಟ್. ಪ್ರತಿ ಸರಿ ಕೇಳ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಕಾಲವು ಯುಗ ಯುಗಗಳ ಹಣೆ ಬರಹವನ್ನು ಅಳಿಸಿ ಹಾಕಿ ಹೊಸತನವನ್ನು ಹೊಸ ಹಣೆ ಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆ ಬೇಸುತ್ತಾ ಮೇಲಕ್ಕೆ ಹಾರುತ್ತಾ ನೀಡುತ್ತಾ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ಉತ್ತಮ ಭವಿಷ್ಯಕ್ಕಾಗಿ ಶುಭ ಹರಸಿದೆ. ಹಕ್ಕಿ ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? ಬೆಳ್ಳಿಯ ಹಳ್ಳಿಯ ಮೇರೆಯನ್ನು ಮೀರಿದೆ, ತಿಂಗಳೂರಿನ ನೀರನ್ನು ಹೀರಿದೆ. ಇನ್ನು ಭಗತ್ ಸಿಂಗ್ ನೋಡಿ ಪೂರಕ ಪಾಠ. ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ಭಗತ್ ಸಿಂಗ್ ತೆಗೆದುಕೊಂಡ ನಿರ್ಧಾರ ಏನು? ಈ ಬ್ರಿಟಿಷರ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆ, ಕ್ರೂರ ಬ್ರಿಟಿಷ್ ಆಳ್ವಿಕೆಯನ್ನು ಅಂತ್ಯಗೊಳಿಸಬೇಕೆಂಬ ನಿರ್ಧಾರ ಭಗತ್ ಸಿಂಗ್ ಮಾಡ್ತಾನೆ. ಇನ್ನು ಭಗತ್ ಸಿಂಗ್ ಅಮರನಾದದ್ದು ಹೇಗೆ? ಎಸ್, ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದ. ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿ ಮರಣದಂಡನೆಗೆ ಈಡಾದ. ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಗುರಿ ತೋರಿಸಿಕೊಟ್ಟು ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗ ಬಲಿದಾನದಿಂದ ಅಮರನಾದ. ಎಸ್, ಇನ್ನು ಭಗತ್ ಸಿಂಗ್ ಹುತಾತ್ಮರಿಗೆ ಗೌರವ ಸಲ್ಲಿಸಿದ್ದು ಹೇಗೆ? ಇಲ್ಲಿ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಘಟನೆ ಬಗ್ಗೆ ಕೇಳಿ ದಿಗ್ಭ್ರಾಂತನಾದ. ಪೊಲೀಸರ ಕಣ್ಣು ತಪ್ಪಿಸಿ ಜಲಿಯನ್ ವಾಲಾಬಾಗ್ ತಲುಪಿದ. ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದು ಒಂದು ಚಿಟಿಕೆ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈ ಮುಗಿದು ಹುತಾತ್ಮರಿಗೆ ಗೌರವ ಸಲ್ಲಿಸಿದ. ಪೂಜ್ಯನಿಯ ಆ ಮಣ್ಣನ್ನು ತನ್ನ ಊಟದ ಡಬ್ಬಿಯಲ್ಲಿ ಮನೆಗೆ ತಂದ. ಉದಾತ್ತ ಚಿಂತನೆಗಳು. ಕ್ರಿಯಾ ಸ್ವಾತಂತ್ರ್ಯ ಅಂದರೆ ಏನು? ಎಸ್, ಕ್ರಿಯಾ ಸ್ವಾತಂತ್ರ್ಯ ಎಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರೋದು. ಅದು ಔಪಚಾರಿಕವಾಗಿ ವಾಸ್ತವಿಕವಾಗಿ ಜಾರಿಯಲ್ಲಿರಬೇಕು. ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಇರುವ ಪರಿಣಾಮಕಾರಿಯಾದ ಸಾಮರ್ಥ್ಯ ಆಗಬೇಕು. ಇನ್ನು ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು? ರಾಜಕೀಯ ಸ್ವಾತಂತ್ರ್ಯ ಇರುವುದು ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ, ಸರ್ಕಾರಗಳ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ. ಇನ್ನು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ. ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯಕ ಅಂಶ. ಇದನ್ನು ಪ್ರತಿಯೊಬ್ಬ ಯುವಕ ಯುವತಿಯು ತಿಳಿದುಕೊಳ್ಳಬೇಕು ಎಂಬುದೇ ಗಾಂಧೀಜಿಯವರ ಅಭಿಪ್ರಾಯ. ಇನ್ನು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗೋದು ಯಾವಾಗ? ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆ ನೀಡಬೇಕು, ದೇಶದ ಸಂಸ್ಕೃತಿಯನ್ನು ನೀಡಬೇಕು, ಆಗ ದೇಶದ ಪ್ರಗತಿನೇ ಸ್ಥಿರವಾಗ್ತದೆ. ಇನ್ನು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ. ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು. ವೇದಾಂತದ ಸಂದೇಶವನ್ನು ಪ್ರತಿ ಮನೆ ಮನೆಗೂ ಸಾರಬೇಕು. ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಾಗ ಬಾಳಿನಲ್ಲಿ ತೃಪ್ತಿ ದೊರಕ್ತದೆ. ಇನ್ನು ವಚನಗಳಲ್ಲಿ ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿ ಅಭಿಪ್ರಾಯ ಅಥವಾ ಭಗವಂತನಲ್ಲಿ ಅಂತಕ್ಕಂಥದ್ದು ಫಸ್ಟ್ ಇದೆ ನೋಡಿ, ಅದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅದನ್ನು ಕೂಡ ನೀವು ಚೆನ್ನಾಗಿ ಏನು ಮಾಡಬೇಕಪ್ಪ ಅಂತಂದರೆ ಕಲ್ಕೊಳ್ಬೇಕು. ಅದು ಕೂಡ ನಿಮಗೆ ಎಕ್ಸಾಮ್ಗೆ ಬರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಓಕೆನಾ? ಸೊ ಅಕ್ಕ ಮಹಾದೇವಿ ವಚನಗಳಲ್ಲಿರ್ತಕ್ಕಂಥದ್ದು ಎರಡು ಪ್ರಶ್ನೆಗಳಿದ್ದಾವೆ. ಸೊ ಇಲ್ಲಿ ನಾನು ಜ್ಞಾನಿ ಮತ್ತು ಅಜ್ಞಾನಿಗಳಂತ ಕೊಟ್ಟಿದ್ದೀನಿ. ಇದು ಎರಡನೇ ಪ್ರಶ್ನೆ ಇತ್ತು. ಫಸ್ಟ್ ಕ್ವಶನನ್ನು ಕೂಡ ನೀವೇನು ಮಾಡಿರಪ್ಪ ಅಂದರೆ ತಪ್ಪದೇ ಅದನ್ನು ಪ್ರಿಪೇರ್ ಮಾಡಿ. ಇಲ್ಲಿ ಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದಂತೆ, ಅಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತೆ. ಓಕೆನಾ? ಇನ್ನು ವಚನಗಳಲ್ಲಿರ್ತಕ್ಕಂಥದ್ದು ಫಸ್ಟ್ ಕ್ವಶನೇ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವ್ ವಚನದಲ್ಲಿ ಹೇಗೆ ಅದನ್ನು ನೋಡ್ಕೊಂಡ್ರೆ ಬರ್ಬೋದು. ಎಸ್, ನಾನು ಪ್ರಾಸ ಬಿಟ್ಟ ಕಥೆಯಲ್ಲಿ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು. ನಾಳೆ ಬರೋ ಚಾನ್ಸಸ್ ಬಹಳದ. ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಿಸುತ್ತಿದ್ದರು, ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು. ಇನ್ನು ಬ್ಯಾಸಲ್ ಮಿಷನ್ ರವರ ಪ್ರಕಟಿಸಿದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು? ಹಳಗನ್ನಡ ವ್ಯಾಕರಣ ಸೂತ್ರ, ಕನ್ನಡ ಜೈಮಿನಿ ಭಾರತ, ಗದುಗಿನ ಭಾರತ, ಶಬರಶಂಕರ ವಿಲಾಸ. ಇನ್ನು ಚಪ್ಪರದ ಗದ್ದಲದ ನಡುವೆ ಗೋವಿಂದ ಪೈ ಅವರಿಗೆ ಕೇಳಿಸಿದ ಹಾಡನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಕೂಡ ನೋಡ್ಕೊಡ್ರಿ. ಇನ್ನು ಶುಕನಾಸನ ಉಪದೇಶದಲ್ಲಿ ಎರಡು ಪ್ರಶ್ನೆ. ಒಂದು ಗುರುಪದೇಶದ ಗುಣ, ಇನ್ನೊಂದು ರಾಜರ ಪ್ರಕೃತಿ. ಎರಡರಲ್ಲಿ ಒಂದಂತೂ ಕೂಡ ನಿಮಗೆ ಕೇಳ್ತಕ್ಕಂಥದ್ದು ಇತ್ತು. ಓಕೆನಾ? ಇದು ಗುರುಪದೇಶ ಯಾರಿಗೆ ಮೆಚ್ಚುಗೆ ಆಗೋದಿಲ್ಲ ಅಂತ ಕೇಳಿದರು. ಇನ್ನು ಗಾದೆ ಮಾತುಗಳು ನೋಡಿ. ಗಾದೆ ಮಾತುಗಳಲ್ಲಿ ಯಾವುದೇ ಗಾದೆ ಮಾತುಗಳನ್ನು ಕೇಳಿದರೆ ಇದನ್ನು ಮೇನ್ ಆಗಿ ಬರೀರಿ. ಗಾದೆ ವೇದಗಳಿಗೆ ಸಮಾನ. ಗಾದೆ ಹಿರಿಯರ ಹೇಳಿದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ನಿಮಗೆ ಯಾವ್ದು ಕೊಟ್ಟಿದ್ದಾರೆ? ಇಲ್ಲಿ ನಾನು ತಾಳಿದವನು ಬಾಳಿಯಾನು, ಮನಸ್ಸಿದ್ದರೆ ಮಾರ್ಗ, ಕೈ ಕೆಸರಾದರೆ ಬಾಯಿ ಮೊಸರು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಬರೋ ಚಾನ್ಸಸ್ ಬಹಳ ಇದ್ದಾವೆ. ಓಕೆನಾ?
ಇಲ್ಲಿ ಏನು ಮಾಡಬೇಕು, ಒಂದು ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿಯನ್ನು ಉದಾಹರಣೆಗೆ ತೆಗೆದುಕೊಂಡು ನೀವು ಏನು ಮಾಡಬೇಕು, ಒಂದು 5-6 ಸಾಲು ಬರೀಬೇಕು. ಓಕೆನಾ. ಇದರ ಮೌಲ್ಯಗಳನ್ನು ಬರೆಯೋದನ್ನು ನೀವು ಏನು ಮಾಡಿರಿ, ರೂಢಿಸ್ಕೊಡ್ರಿ. ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ರಿ. ಅಲಂಕಾರಗಳಲ್ಲಿ ಸೊ ಇದು ನೋಡಿರ್ಬೋದು, ಲಾಸ್ಟಿಗೆ ಹೋದ ಸರಿನೂ ಕೂಡ ನಾವೇನು ಮಾಡಿದ್ದೀವಿ ಅಂತಂದರೆ ಇದೇ ಬಂದಿತ್ತು ಅಲಂಕಾರ. ನಿಮ್ಗೆ ಗೊತ್ತಿರ್ಬೋದು, ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರದಂತೆ. 11 ಉಪಮಾಲಂಕಾರ ಇದ್ದಾವೆ. ಓಕೆ, 4 ರೂಪಕ ಅಲಂಕಾರ ಇದ್ದಾವೆ, 1 ಉತ್ಪ್ರೇಕ್ಷ ಅದ, ಆಮೇಲೆ ಅರ್ಥಾಂತರ ನ್ಯಾಸ ಒಂದಿದೆ. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದನು, ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಯಾವ ಲೆಕ್ಕ ಅಂತ ಇತ್ತು. ಓಕೆನಾ. ಇದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಸೊ ಬರೆಯುವಾಗ ನೀವೇನು ಮಾಡಬೇಕಪ್ಪ ಅಂದ್ರೆ ಫಸ್ಟ್ ಅಲಂಕಾರ ಹಾಕಬೇಕು. ಓಕೆನಾ. ಆಮೇಲೆ ಉಪಮೇಯ ಬರಿಬೇಕು, ನೆಕ್ಸ್ಟ್ ಉಪಮಾನ ಬರಿಬೇಕು, ಆಮೇಲೆ ಸಮಾನವಾಚಕ ಬರಿಬೇಕು, ಲಾಸ್ಟ್ ಸಮನ್ವಯ ಬರೀಬೇಕು. ಓಕೆನಾ. ಸಮಾನ ಧರ್ಮ ಅಂತಲೂ ಹೇಳ್ತಾರೆ. ಲಾಸ್ಟ್ ಸಮನ್ವಯನ ಮಾಡಿ ಬರಬೇಕು. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ. ಇಷ್ಟು ಬಿಟ್ಟರೆ ಅಲಂಕಾರ ಬೇರೆ ಬರೋದಿಲ್ಲ. ಓಕೆನಾ. ಮುಂದೆ ಹೋಗೋಣ. ಛಂದಸ್ಸು. ಸೊ ಗೊತ್ತಿರಲಿ ನಿಮಗೆ 2 ಸಾಲುಗಳು ಬರ್ತಂದರೆ ಅದು ಕಂದ ಪದ್ಯ. ಮೊದಲ ಸಾಲಿನಲ್ಲಿ 12 ಇರಬೇಕು, 2ನೇ ಸಾಲಿನಲ್ಲಿ 20 ಇರಬೇಕು. ಸೊ ಘನ ವಿಭಾಗ ಮಾಡಬೇಕು. ಸೊ ಫಸ್ಟಲ್ಲಿ 4-4 3 ಆಗ್ತವೆ, 2ನೇದರಲ್ಲಿ 4-4 5 ಆಗ್ತವೆ. 2 ಇತ್ತಂದರೆ ಅದನ್ನು ಕಂದ ಪದ್ಯ ಅಂತಲೇ ಕರೆಯೋದು, ಗೊತ್ತಿರಲಿ. ಸೊ ಇಲ್ಲಿ ಅಂತೆ ಬನಾರ್ಗೆ ಪಿರಿದಿಮಿದೆ, ಕಾದದಿ ರೇನಜ್ಜ ಪಾಂಡವ, ಜಲ ನಿಧಿ ಜಲಮಂ ಜಲಬ್ರು, ನೆಲಕಿರಣೆಂದೇ ಬಗೆದಿರೆ. ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕಂದ ಪದ್ಯಗಳಿಗೆ. ಇನ್ನು ಭಾಮಿನಿ ಷಟ್ಪದಿಗೆ ಬರ್ತೀನಿ. ಸೊ ಭಾಮಿನಿ ಷಟ್ಪದಿಯಲ್ಲಿ ಮೊದಲಿಗೆ 14, 2ನೇದ್ರಲ್ಲಿ 14, 3ನೇದ್ರಲ್ಲಿ 21+1 ಗುರು ಇರ್ತದೆ. ಅದನ್ನು 3-4 ಅಂತ ಮಾಡ್ತೀರಿ. ಇದು ಭಾಮಿನಿ ಷಟ್ಪದಿ. ಇದನ್ನು ಚೆನ್ನಾಗಿ ಕಲ್ಕೊಡ್ರಿ. ಇದು ಬರಲಿಲ್ಲ ಅಂದರೆ ವಾರ್ಧಕ ಷಟ್ಪದಿ ಬರ್ತದೆ. ಅದರಲ್ಲಿ ಮೊದಲ ಸಾಲಿನಲ್ಲಿ 20, 2ನೇ ಸಾಲಿನಲ್ಲಿ 20, 3ನೇ ಸಾಲಿನಲ್ಲಿ 30+2 ಇರ್ತದೆ. ಅದು ಭಾಮಿನಿ ಷಟ್ಪದಿ ಅಂತೀವಿ. ಲಘು ಗುರು ಹಾಕಿದ್ರು 1 ಮಾರ್ಕ್ಸ್ ಕೊಡ್ತಾರೆ, ಘನ ವಿಭಾಗ ಮಾಡಿದರೆ 2 ಮಾರ್ಕ್ಸ್ ಕೊಡ್ತಾರೆ. ಅದು ಯಾವ ಷಟ್ಪದಿ ಅಂತ ಬರೆದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ಓಕೆನಾ. ನೆಕ್ಸ್ಟ್ ಇದು ಅಕ್ಷರ ಗಣಗಳಿದ್ದಾವೆ ನೋಡಿ. ಸೊ ಎರಡರಲ್ಲೂ ಕೂಡ ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್, ಉತ್ಪಲ ಮಾಲೆಯಲ್ಲಿ ಮತ್ತು ಚಂಪಕ ಮಾಲೆಯಲ್ಲಿ 21 ಅಕ್ಷರಗಳಿರ್ತವೆ. ಬಟ್ ಮೊದಲನೇದು ಭಗನ ಬತ್ತಂದ್ರೆ ಉತ್ಪಲ ಮಾಲೆ, ಮೊದಲೇದು ನಗನ ಬತ್ತಂದ್ರೆ ಚಂಪಕ ಮಾಲೆ. ಅದು ನೆನಪಿಟ್ಕೊಡ್ರಿ. ಇದು ಸೂತ್ರ ಇದೆ ನೋಡಿ, ಭರನ ಭಬರ ಲಗ ಉತ್ಪಲ ಮಾಲೆ, ನಜ ಭಜ ಜಂಜರಂ ಚಂಪಕ ಮಾಲೆ. ಇದನ್ನು ನೋಡಿ ನೀವು ಏನು ಮಾಡಬೇಕು ಅಂದ್ರೆ ನೋಡಿರಿ, ಗುರು ಮೊದಲಿರೆ ಉತ್ಪಲ, ಲಘು 4 ಚಂಪಕ ಮಾಲೆ. ಇದು ಫಸ್ಟಿಗೆ ನೀವು ಗೊತ್ತಾದರೆ ನಿಮಗೆ ಒಂದೇ ಸಾಲ ಕೊಟ್ಟರೆ ಅಕ್ಷರಗನ ಮೋಸ್ಟ್ ನಿಮಗೆ 2ರಲ್ಲಿ ಒಂದೇ ಕೊಡ್ತಾರೆ. ಇನ್ನು ಮನವಿ ಪತ್ರ ಇರ್ತದೆ. ಸೊ ಮನವಿ ಪತ್ರವನ್ನು ಬರೆಯುವಾಗ ಫಸ್ಟ್ ಇಂದ ಆಲ್ರೆಡಿ ಏನು ಕೊಟ್ಟಿದ್ದಾರೆ, ಸುಮನ ಕೊಟ್ಟಿದ್ದಾರೆ, 10ನೇ ತರಗತಿ ಶ್ರೀ ಕಾವೇರಿ ಪ್ರೌಢಶಾಲೆ ಮಂಡ್ಯ. ಇಲ್ಲಿ ಬರೀರಿ. ಯಾರಿಗೆ ಬರಿಬೇಕು, ಮುಖ್ಯಸ್ಥರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪುಸ್ತಕ ಮಳಿಗೆ ಬೆಂಗಳೂರು, ಅದನ್ನು ಇಲ್ಲಿ ಬರೆದಿದ್ದಾರೆ. ಮಾನ್ಯರೇ ಹಾಕಬೇಕು, ವಿಷಯ ಹಾಕಬೇಕು, ಏನಿದೆ ಕನ್ನಡ ವಿಶ್ವಕೋಶ ಪುಸ್ತಕ ಕಳುಹಿಸಿ. ಇದು ಮನವಿ ಪತ್ರ ಇದೆ, ನೆನಪಿರಲಿ. ಯಾವುದು ಮನವಿ ಪತ್ರ ಇದೇ ಥರ ಬರೀಬೇಕು. ಇಂದ ಇವರಿಗೆ ಮಾನ್ಯರೇ ವಿಷಯ. ಆಮೇಲೆ ಪತ್ರದ ಒಡಲಿನಲ್ಲಿ ಏನು ಮಾಡಬೇಕು, ನಮ್ಮ ಶಾಲೆಯಲ್ಲಿ ಕನ್ನಡ ವಿಶ್ವಕೋಶ ಪುಸ್ತಕ ಅತಿ ಅವಶ್ಯಕವಾಗಿ ಬೇಕು, ತಾವು ಈ ಕೆಳಗಿನ ವಿಳಾಸಕ್ಕೆ ಕಳುಹಿಸಿಕೊಡಿ ಅಂತ ಬರೆದು ಲಾಸ್ಟ್ ಧನ್ಯವಾದಗಳಿಗೆ ಇಂತಿ ತಮ್ಮ ವಿಶ್ವಾಸಿ ಸುಮನ ಸ್ಥಳ ದಿನಾಂಕ. ಇಲ್ಲಿ ಹೊರ ವಿಳಾಸವನ್ನು ಹಾಕಬೇಕು. ಏನು ಹಾಕಬೇಕು, ಹೊರ ವಿಳಾಸ. ಸೊ ಆಲ್ರೆಡಿ ಮೇಲೆ ಬರೆದಿದ್ದೀರಿ ನೋಡಿ, ಅದನ್ನೇ ಹೊರ ವಿಳಾಸದಲ್ಲಿ ಹಾಕಿ. ಇಲ್ಲಿ ಹೊರ ವಿಳಾಸ ಅಂತ ಬರೆದು ಗೆ, ಆಮೇಲೆ ಇಲ್ಲಿ ಇಂದ. ಇದು 2 ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇದ್ದಾವೆ ಕಾಲಮ್. ಇದು ಮುಖ್ಯಸ್ಥರು ಪುಸ್ತಕ ಮಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು, ಇಲ್ಲಿ ಸುಮನ 10ನೇ ತರಗತಿ ಶ್ರೀ ಕಾವೇರಿ ಪ್ರೌಢಶಾಲೆ ಮೈಸೂರು. ಇಲ್ಲಿ ಇಂದ ಬರಿಬೇಕು, ಇಲ್ಲಿ ಗೆ ಬರಿಬೇಕು. ಇದನ್ನು ನೀವು ಹಾಕಲೇಬೇಕು. ಇದನ್ನು ಹೊಸದಾಗಿ ಏನು ಮಾಡಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ವ್ಯಾಕರಣಕ್ಕೆ ಬರ್ತೀನಿ. ಇದನ್ನು ಅಪ್ಡೇಟೆಡ್ ಆಗಿತ್ತು. ಸೊ ವರ್ಣಮಾಲೆ ಮೇಲೆ 1 ಪ್ರಶ್ನೆ, ಒಟ್ಟು ಅಕ್ಷರ 49, ಸ್ವರ 13, ವ್ಯಂಜನ 34, ಯೋಗವಾಹ 2, ರಸ್ವ 6, ದೀರ್ಘಸ್ವರ 7, ವರ್ಗೀಯ 5, ಅವರ್ಗೀಯ 9, ಅಲ್ಪಪ್ರಾಣ 1 3 ಸಾಲುಗಳು 10, ಮಹಾಪ್ರಾಣ 2 4, ಅನುನಾಸಿಕ 5ನೇ ಸಾಲಿನಲ್ಲಿರ್ತದೆ 5 ಅಕ್ಷರಗಳು. ಇನ್ನು ನಾಮಪದಗಳು ನೋಡಿ, ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ ಒಂದಂತೂ ಕೂಡ ಬಂದೇ ಬರ್ತಕ್ಕಂಥದ್ದು. ಇನ್ನು ಸರ್ವನಾಮಗಳಲ್ಲಿ ಪುರುಷವಾಚಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ. ಇನ್ನು ಗುಣವಾಚಕ, ಭಾವನಾಮ, ಸಂಖ್ಯಾವಾಚಕ, ಸಂಖ್ಯೆಯವಾಚಕ, ದಿಗ್ವಾಚಕ, ಪರಿಮಾಣವಾಚಕ. ಇವೆಲ್ಲ ಗ್ರಾಮರಲ್ಲಿ ಬರ್ತಕ್ಕಂಥ ಕ್ವಶನು. ನೀವು ಸ್ಕ್ರೀನ್ಶಾಟ್ ತೊಗೊಳ್ರಿ. ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ವಿಭಕ್ತಿ ಪ್ರತ್ಯಯ 1 ಮಾರ್ಕ್ಸ್ ಅಂತೂ ಇಂಪಾರ್ಟೆಂಟ್. ಅದರಲ್ಲಿ ವಿಭಕ್ತಿ, ಹೊಸಗನ್ನಡ ಪ್ರತ್ಯಯ, ಹಳಗನ್ನಡ ಪ್ರತ್ಯಯ, ಕಾರಕಾರ್ಥದ ಮೇಲೆ ಪ್ರಶ್ನೆಗಳು ನಿಮಗೆ ಖಂಡಿತವಾಗಿ ಬರ್ತದೆ. ಇನ್ನು ಕ್ರಿಯಾರೂಪ, ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ನು ಕನ್ನಡ ಸಂಧಿಗಳಲ್ಲಿ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಎಲ್ಲ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಸೊ ಅದನ್ನು ಇದ್ರ ಬಿಟ್ಟು ಬೇರೆದು ಬರೋದಿಲ್ಲ. ಸಂಸ್ಕೃತ ಸ್ವರ ಸಂಧಿಯಲ್ಲಿ ಸವರ್ಣ ದೀರ್ಘ, ಗುಣ, ವೃದ್ಧಿ, ಎನ್ ಸಂಧಿ, ಜಸ್ತ್ವ ಸಂಧಿ, ಚುತ್ವ ಸಂಧಿ, ಅನುನಾಸಿಕ ಸಂಧಿ ನೋಡಿಕೊಡ್ರಿ. ಇವು ಬಿಟ್ಟು ಬೇರೆ ಬರೋದೇ ಇಲ್ಲ ನಿಮ್ಮ ಎಕ್ಸಾಮ್ಗೆ. ಸಮಾಸದಲ್ಲಿನೂ ಕೊಟ್ಟಿದ್ದೀನಿ, ತತ್ಪುರುಷ, ಕರ್ಮಧಾರಯ, ದ್ವಿಗು ಮತ್ತು ಅಂಶಿ ಸಮಾಸ. ಇನ್ನು ಲಾಸ್ಟ್ ಇತ್ತು ದ್ವಂದ್ವ, ಕ್ರಿಯಾ, ಬಹುರ್ವಿ ಮತ್ತು ಗಮಕ ಸಮಾಸ.
ಇನ್ನು ದ್ವಿರುಕ್ತಿ ಅನುಕರಣಾವ್ಯಯ ಜೋಡು ನುಡಿಗಳು. ಸೊ ಆಲ್ರೆಡಿ ಎಲ್ಲ ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೀನಿ ನಿಮಗೆ. ಇನ್ನು ಲಾಸ್ಟ್ ವಾಕ್ಯದ ಪ್ರಕಾರಗಳು. ಒಂದು ಪೂರ್ಣ ಕ್ರಿಯಾಪದ ಇತ್ತಂದರೆ ಅದನ್ನು ಸಾಮಾನ್ಯ ವಾಕ್ಯ ಅಂತೀವಿ. ಓಕೆ, ಸ್ವತಂತ್ರ ವಾಕ್ಯವಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯ ಇದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತೀವಿ. ಎಸ್. ಇನ್ನು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು ಮಿಶ್ರ ವಾಕ್ಯ ಅಂತೀವಿ. ಡೆಫಿನೇಷನು ಬರ್ಬೋದು ಅಥವಾ ಒಂದು ಉದಾಹರಣೆಗಳನ್ನು ಕೂಡ ಕೊಡ್ಬೋದು, ನೀವು ಅದನ್ನು ಕಲ್ಕೊಡ್ರಿ. ಇನ್ನು ಲೇಖನ ಚಿಹ್ನೆಗಳು: ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ, ಭಾವಸೂಚಕ, ಉದ್ಧರಣ, ವಾಕ್ಯವೇಷ್ಟನ, ಆವರಣದ ಚಿಹ್ನೆ, ಲಾಸ್ಟ್ ಬರೋದೊಂದು ವಿವರಣಾತ್ಮಕ ಚಿಹ್ನೆ. ಇದನ್ನು ಸ್ವಲ್ಪ ನೋಡಿಕೊಂಡ್ರೆ ನಿಮ್ಮ ಪುಸ್ತಕದಲ್ಲಿನೂ ಕೂಡ ಇದೆ. ಇಷ್ಟು ನೋಡಿದರೆ 50 ಮಾರ್ಕ್ಸ್ ಆರಾಮಾಗಿ ನಿಮಗೆ ಸಿಗ್ತದೆ.